ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ಚಿಂತನೀಯ ಹಿ ವಿಪದಾಂ ಆದಾವೇವ ಪ್ರತಿಕ್ರಿಯಾ ನ ಕೂಪ ಖನನಂ ಯುಕ್ತಂ ಪ್ರದೀಪ್ತೆ ವನ್ಹಿನಾಗ್ರಹೇ. ಇದು ಶಾರಂಗಧರ ಪದ್ಧತಿ ಅನ್ನುವ ಒಂದು ಗ್ರಂಥದಲ್ಲಿ ಬಂದಂತಹ ಶ್ಲೋಕ. ಸಾಮಾನ್ಯವಾಗಿ ನಮಗೆ ಕಷ್ಟಗಳು ಅಂತ ಏನಿರ್ತಾವಲ್ಲ, ಹೇಳ್ದ ಕೇಳ್ದ ಬರ್ತಾವಂತಲ್ಲ, ಎಷ್ಟೋ ಬಾರಿ, ಕೆಲವೊಂದು ಬಾರಿ ಹೇಳ್ದ ಕೇಳ್ದ ಬರ್ತಾವ. ಆದ್ರೆ ಸಾಮಾನ್ಯವಾಗಿ ಕಷ್ಟಗಳು ಬರುವಕ್ಕಿಂತ ಪೂರ್ವದಲ್ಲಿ ಲಕ್ಷಣಗಳನ್ನ ಕೊಡ್ತಾವ, ಸಿಗ್ನಲ್ ಕೊಡ್ತಾವ. ನಾನು ಸರಿಯಾಗಿ ವಿದ್ಯಾಭ್ಯಾಸವನ್ನ ಮಾಡ್ಲಿಲ್ಲ ಅಂದ್ರೆ ನಿಶ್ಚಿತವಾಗಿ ಪರೀಕ್ಷೆಲ್ಲ ಫೇಲ್ ಆಗೇ ಆಗ್ತೀನಿ. ನಾ ಫೇಲ್ ಆದ್ರೆ ಮುಂದಿನ ಕಷ್ಟ ಆಗೇ ಆಗ್ತದ. ನಾನು ಸರಿಯಾಗಿ ಸಂಪಾದನೆ ಮಾಡ್ಲಿಲ್ಲ ಅಂದ್ರೆ, ನನ್ನ ಖರ್ಚಿಗೆ ತಕ್ಕಂತೆ ಸಂಪಾದನೆ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ನನಗೊಂದು ಸಮಸ್ಯೆ ಆಗೇ ಆಗ್ತದ. ಆರ್ಥಿಕವಾದಂತಹ ತೊಂದರೆ ಬಂದ ಬರ್ತದ. ನಾನು ನನ್ನ ಖರ್ಚುಗಳನ್ನು ಕಡಿಮೆ ಮಾಡ್ಲಿಲ್ಲ ಅಂದ್ರೆ ನನ್ನ ಕಷ್ಟ ಬಂದ ಬರ್ತದ. ಅಥವಾ ಇವೆಲ್ಲ ಲಕ್ಷಣಗಳು ಇರ್ತಾವ. ಯಾವತ್ತೂ ಕಷ್ಟಗಳು ಸಂಕೇತವನ್ನ, ಸಿಗ್ನಲ್ ಅನ್ನ ಕೊಡದೆ ಯಾವತ್ತೂ ಬರೋದಿಲ್ಲ. ಅದಕ್ಕೆ ಕೊನೆ ಹೇಳಿದಾರ ಅವ್ರು, ನಕೂಪ ಖನನಂ ಅಂತ ಅರ್ಥ, ಮನೆಗೆ ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡೋ ಕೆಲಸ ಮಾಡಬೇಡ್ರಿ. ಅಂತ ಸಮಸ್ಯೆಗೆ ಪರಿಹಾರ ಪ್ರಪಂಚದಲ್ಲಿ ಇಲ್ಲ. ಯಾರು ಸಮಸ್ಯೆಗೆ ಸಿದ್ಧರಾಗಿರುತ್ತಾರೋ, ಸಮಸ್ಯೆಗಳು ಮುಂದೆ ಬಂದರೆ ತಯಾರಿ ಮಾಡ್ಕೊಂಡಿರ್ತಾರೋ, ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಪರಿಹಾರಕ್ಕಿಂತ ರಕ್ಷಣೆಯ ಪೂರ್ವ ಸಿದ್ಧತೆ ಏನದಲ್ಲ, ಅದು ಬಹಳ ಮುಖ್ಯವಾದದ್ದು ಅಂತ ಹೇಳಿ ಈ ಸುಭಾಷಿತ ಹೇಳ್ತದೆ. ಧನ್ಯವಾದ, ನಮಸ್ಕಾರ.